ನನಗೆ ನೀರು ಕುಡಿಯೋ ಮನಸ್ಸಾಗ್ತಿದೆ. ಅಲ್ಲಯ್ಯ, ಬಹಳ ಸರಿಯಾಗಿ ಮನಸ್ಸಾಗ್ತಿದೆ ನಿನ್ಗೆ. ನೀನ್ ನೀರ್ ಕುಡಿಯಕ್ಕೆ ಹೋದಾಗ ಕಿಚನ್ ಇಂದ ನನ್ಗೇನಾದ್ರೂ ತಗೊಂಬ. ಬಹಳ ಹಸಿವಾಗ್ತಿದೆ. ಹಸಿವಿನಿಂದ ನನ್ನ ಪ್ರಾಣ ಹೋಗ್ತಿದ್ಯೋ. ನೀನು ಎದ್ದು ಹೋಗುವಾಗ ನನ್ನ ಪಿಲ್ಲು ಕೂಡ ಸರಿ ಮಾಡು. ಕುತ್ತಿಗೆ ಕೆಳಗೆ ಸರಿಯಾಗಿ ಜೋಡಿಸು. ಆಗಿಂದ ನನಗೆ ಕುತ್ತಿಗೆ ನೋವಾಗ್ತಿದೆ. ಅರೆ ಇದೇನಿದು? ಎಲ್ರೂ ತಮ್ಮ ತಮ್ಮ ಕೆಲಸ ಹೇಳ್ತಿದ್ದಾರೆ. ಹನಿ, ನೀನು ಆರಾಮವಾಗಿ ನೀರು ಕುಡಿಯೋಕೆ ಹೋಗು. ಮತ್ತೆ ವಾಪಸ್ ಬರುವಾಗ ನನ್ನ ಕಾಲು ಸ್ವಲ್ಪ ನೇರ ಮಾಡು. ಆಗಿಂದ ಪಂಜರದಲ್ಲಿ ಸಿಕ್ಕಾಕೊಂಡಿದೆ. ಎನಿ ಡೌಟ್? ಇಲ್ಲ, ಯಾವ ಡೌಟು ಇಲ್ಲ. ಸ್ವಲ್ಪ ಶಕ್ತಿ ಇದ್ದಿದ್ರೆ ಎಲ್ಲರ ಕಿವಿ ಕೆಳಗೆ ಎರಡೆರಡು ಬಿಡ್ತಿದ್ದೆ. ಎಲ್ಲರ ಡೌಟುನ ಪರದೆ ಸರಿತಿತ್ತು. ಬೇಗ ಹೇಳಿ ಗೈಸ್. ಇಲ್ಲಿ ನೋಡಿ, ನಿಮ್ಗಾಗಿ ನಾನು ಏನ್ ತಂದಿದ್ದೀನಿ. ಬೇಗ ಬನ್ನಿ, ನಾವು ಮಾರ್ನಿಂಗ್ ವಾಕ್ಗೆ ಹೋಗ್ಬೇಕು. ಜೋರ್ದಾರ್, ನಾನು ಮಾರ್ನಿಂಗ್ ವಾಕ್ಗೆ ಹೇಳಿದ್ದು ಮೌನ ವಾಕ್ ಅಲ್ಲ. ನಾನು ಮುಂದೆ ಬರಬೇಕು ಅಂತಿದ್ದೀನಿ ಮೇಡಮ್, ಆದ್ರೆ ಬಹಳ ಆಯ್ತು ನಿಮ್ಮೆಲ್ಲರ ಸುಸ್ತಿನ ಅಭ್ಯಾಸ. ನಾನು ಇವತ್ತೇ ಹೋಗಿ ನಿಮ್ಮೆಲ್ಲರಿಗೂ ಜಿಮ್ ಟ್ರೈನರ್ ಕರೆಸ್ತೀನಿ. ಅವನೇ ನಿಮ್ಮೆಲ್ಲರನ್ನ ಸರಿಪಡಿಸ್ತಾನೆ. ಜಿಮ್ ಟ್ರೈನರ್ ಬೇಡ. ಇನ್ಸ್ಟ್ರಕ್ಟರ್ ಒಬ್ಬ, ಜನರು 4. ಬಹಳ ಅನ್ಯಾಯ ಇದು. ಆದ್ರೆ ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ. ಇವತ್ತಿನಿಂದ ನಾನೇನ್ ಹೇಳ್ತೀನೋ ನೀವೆಲ್ಲ ಅದನ್ನೇ ಮಾಡ್ಬೇಕು. ಇಲ್ಲಿಂದ ದೂರದಲ್ಲೆಲ್ಲಾದ್ರೂ ಒಂದು ಚಿಕ್ಕ ಮಗು ದಪ್ಪಗಾದ್ರೆ ಅವನ ತಾಯಿ ಹೇಳ್ತಾಳೆ, ನೀನೇ ತೆಳಗಾಗು ಮಗ, ಇಲ್ಲಾಂದ್ರೆ ಗದ್ದು ಸಿಂಗ್ ಬರಬಹುದು. ಸರಿ, ಎಕ್ಸರ್ಸೈಸ್ ಶುರು ಮಾಡಿ ಎಕ್ಸರ್ಸೈಸ್. ಇಷ್ಟು ಕಡಿಮೆ ವೇಟ್ ನಿಂದ ಏನಾಗತ್ತೆ? ಅಲ್ಲಯ್ಯ, ಮಗುವಿನ ಪ್ರಾಣ ತೆಗಿತ್ಯಾ? ಮಗುವಿನ ಪ್ರಾಣ ತೆಗಿತ್ಯಾ? ತಮ್ಮ, ಇದು ಫುಟ್ಬಾಲ್ ಅಲ್ಲ, ಎಕ್ಸರ್ಸೈಸ್ ಬಾಲ್. ಇದನ್ನ ಹೀಗೆ ಅಲ್ಲ, ಬಾಡಿಯ ಫ್ಲೆಕ್ಸಿಬಿಲಿಟಿಗಾಗಿ ಯೂಸ್ ಮಾಡಬೇಕು. ತಿಳಿತಾ? ಹೀಗೆ ಮಾಡು, ಹೀಗೆ. Hey. Ja, ich. Ja. Ja. Oh. Ja. Oh. Ja. Oh. ಅದನ್ನ ಹೀಗಲ್ಲ, ಹೀಗೆ ಎಳಿಬೇಕು, ಹೀಗೆ. ಅರೆ ಗಿಳಿ ಹೋಗಿ ಚಮಗಾದರ್ ಆದೆ, ತಿಳಿತಾ? ಅಲ್ಲಯ್ಯ, ಹೀಗೆ ನಡೆದ್ರೆ ಯಾರ್ ನಡೆದ್ರು? ಇಲ್ಲಿ ಮೊಣಕಾಲು ಬಾಯಿಗೆ ಬರ್ತಾ ಇದೆ. ನಮ್ಮಲ್ಲಿ ಯಾರಾದ್ರೂ ನಡೀತಿದ್ರಾ? ಅರೆ ಹನಿ, ಒಮ್ಮೊಮ್ಮೆ ಆದ್ರೂ ತಲೆ ಬೆಳೆಸೋ. ಮತ್ತೆ ಇದೇ ರೀತಿ ನಡೆದ್ರೆ ನಮ್ಮ ಬ್ಯಾಂಡ್ ಬಾರಿಸಬಹುದು, ತಿಳಿತಾ? ನನ್ ಬಳಿ ಒಂದು ಐಡಿಯಾ ಇದೆ. ಬೇಡ ಬೇಡ ಬನ್ನಿ, ಮೇಡಮ್ಗೆ ಗೊತ್ತಾದ್ರೆ. ಅಲ್ವೋ, ನೀನ್ ಟೆನ್ಷನ್ ತಗೋಬೇಡ. ಮೇಡಮ್ಗೆ ಏನೂ ತಿಳಿಯೋದಿಲ್ಲ, ಏನೂ ಇಲ್ಲ.
ಪಕ್ಕ ನಿನ್ ಪ್ಲಾನ್ ಕೆಲಸ ಮಾಡುತ್ತಲ್ವಾ? ಮತ್ತೆ ಇನ್ಸ್ಟ್ರಕ್ಟರ್ನ ಪ್ಲಾನ್ ವರ್ಕ್ ಆದ್ರೆ ನಮ್ಮ ಫೋಟೋದ ಮೇಲೆ ಮಾಲೆನೂ ಹಾಕಲ್ಲ ಯಾರು. ಏನೂ ಆಗಲ್ವೋ, ಆದ್ರೆ ಪ್ಲಾನ್ಗೂ ಮೊದಲು ನಾವೇನೋ ಮಾಡ್ಬೇಕು. ಏನು ಏನ್ ಮಾಡ್ಬೇಕು? ಐಡಿಯಾ. ಅರೆ ವಾ, ನೀವೆಲ್ಲ ಕೆಲವೇ ದಿನಗಳಲ್ಲಿ ಇಷ್ಟೊಂದು ಫಿಟ್ ಆಗಿದ್ದೀರಿ. ಹೌದು ಮೇಡಮ್, ಹೌದು. ಕೆಲವೇ ದಿನಗಳಲ್ಲಿ ಎಕ್ಸರ್ಸೈಸ್ ನಿಂದ ಹೀಗಾದ್ರೆ ನಾನು ಯೋಚನೆ ಮಾಡ್ತಿದ್ದೀನಿ ಇನ್ಸ್ಟ್ರಕ್ಟರ್ ಸರ್ ಅನ್ನ ಟ್ವೈಸ್ ಡೇಗೆ ಬರೋಕೆ ಹೇಳ್ತೀನಿ. ಹಾ, ಹೌದೌದು, ನಾವೆಲ್ಲದಕ್ಕೆ ರೆಡಿ. ಏ ಬನ್ನಿ, ನೀನು ಕಾಪಾಡೋಕೆ ಬಂದಿದ್ದ ಅಲ್ಲ ಕೊಲ್ಲೋದಿಕ್ಕ? ಕಾಪಾಡೋಕಲ್ಲ, ಹೇಳೋದಕ್ಕೆ. ಹಾ, ಏನ್ ಹೇಳಕಂದ್ರೆ ಹೀಗೆ ನಡೆಯಲ್ಲ. ನಾವ್ ಎಷ್ಟೊಂದು ಸೆಲ್ಫಿಶ್ ಆಗಿದ್ದೀವಿ. ನಾವೇನೋ ಫಿಟ್ ಆಗ್ತೀವಿ, ಆದ್ರೆ ನಿಮ್ ಬಗ್ಗೆ ಯೋಚನೆನೇ ಮಾಡಿಲ್ಲ. ನಾವ್ ನಿಮ್ ಬಗ್ಗೆ ಯೋಚಿಸ್ಬೇಕು. ಹಾಗಂದ್ರೇನು? ಎಷ್ಟು ಒಳ್ಳೇದಿರತ್ತೆ. ನಮ್ಮೆಲ್ಲರ ಜೊತೆಗೆ ನೀವು ಎಕ್ಸರ್ಸೈಸ್ ಮಾಡಿದ್ರೆ ಮತ್ತೆ ನೀವು ಸಹ ಬಹಳ ಫಿಟ್ ಆಗ್ಬಿಡ್ಬೇಕು. ಹಾ, ನಾಟ್ ಎ ಬ್ಯಾಡ್ ಐಡಿಯಾ. ಸರಿ, ನಾಳೆ ನಾನು ನಿಮ್ ಜೊತೆ ಜಾಯ್ನ್ ಆಗ್ತೀನಿ. ಹಾ, ವೆರಿ ನೈಸ್. ಇದು ಬಹಳ ಒಳ್ಳೆ ವಿಚಾರ. ನಿಮ್ಮನ್ನ ನೀವು ಫಿಟ್ ಆಗಿರಿಸೋದು. ಹಾ, ಓ ಎಸ್. ಸರಿ, ಹಾಗಾದ್ರೆ ನಾನ್ ನಿಮ್ಗೆ ಮೊದಲು ವಾರ್ಮ್ ಅಪ್ ಇಂದ ಶುರು ಮಾಡ್ತೀನಿ. 1 2 1 2 1 2 1 2 1 2 1 2 1 2. ಸರ್, ನಮ್ಮ ಮೇಡಮ್ ನಿಮ್ಮನ್ನ ಟೆಸ್ಟ್ ಮಾಡ್ತಿದ್ದಾರೆ. ನೀವು ನಮ್ಗೆ ಎಷ್ಟು ಸ್ಟ್ರಿಕ್ಟ್ ಏನ್ ಕೊಡ್ತೀರಿ ಅಂತ. ಸ್ವಲ್ಪ ಎಗ್ರೆಷನ್ ತೋರಿಸಿ, ಸ್ವಲ್ಪ ಹುಕುಂ ನಡೆಸಿ, ಆಗ್ಲೇ ನೀವು ಈ ಟೆಸ್ಟ್ ಅಲ್ಲಿ ಪಾಸ್ ಆಗ್ತೀರಿ. ಇದ್ರಲ್ಲಿ ನೀವು ಫೇಲ್ ಆದ್ರೆ ನಮ್ಮ ಮೇಡಮ್ ನಿಮ್ಗೆ ಹೇ, ಸರಿ ಮೇಡಮ್, ನೀವು ವಾರ್ಮ್ ಅಪ್ ಆಗಿರ್ಬೇಕು. ಈಗ ಸಮಯ ನೀವು ಅಸಲಿ ಎಕ್ಸರ್ಸೈಸ್ ಮಾಡೋದಕ್ಕೆ. ಬಟ್ ಓಯ್, ನೋ ಇಫ್ ನೋ ಬಟ್, ಕೀಪ್ ಯುವರ್ ಮೌತ್ ಶಟ್. ನಾನು ಹೇಳಿದ ಹಾಗೆ ನೀನು ಮಾಡಬೇಕಾಗತ್ತೆ. ಈಗ ಓಡುವ ಸರದಿ. ಓಡು ಓಡು. ಸರಿಯಾಗಿ ಎನ್ನಿಲ್ಲು, ಹೀಗೆ. ಹಾ, ಮೇಡಮ್, ಈಗ ಕೇವಲ ಪ್ರಾರಂಭ ಅಷ್ಟೇ. ಮುಂದೆ ಮುಂದೆ ನೋಡ್ತಿರು ಎಕ್ಸರ್ಸೈಸ್ ಹೇಗೆ ಮಾಡೋದು ಅಂತ. ಆಗೋಯ್ತಾ? ಇಷ್ಟರಲ್ಲೇ ಸುಸ್ತಾಗ್ಬಿಟ್ರ? ಈಗ ಇನ್ನು ಬಹಳಷ್ಟು ಎಕ್ಸರ್ಸೈಸ್ ಬಾಕಿ ಇದೆ. ಈಗಿನ್ನು ನೀವು ಇವರಿಗಿಂತಲೂ ಕಡಿಮೆ ಎಕ್ಸರ್ಸೈಸ್ ಮಾಡಿದ್ದೀರಿ. ನೀವು ಇವರೆಲ್ಲರಿಗೂ ಇಷ್ಟು ಹಾರ್ಡ್ ಎಕ್ಸರ್ಸೈಸ್ ಮಾಡಿಸ್ತೀರಾ? ನನ್ಗೆ ಮೊದಲೇ ಈ ಬಗ್ಗೆ ತಿಳಿದಿದ್ರೆ ನಾನು ಈ ಪುಟ್ಟ ಮಕ್ಕಳಿಗೆ ಇಲ್ಲಿ ಕರೆತರ್ತಿರ್ಲಿಲ್ಲ. ನೀನು ಮನುಷ್ಯ ಅಲ್ಲ, ರಾಕ್ಷಸ. ಆದ್ರೆ ನಾನು ಸುಮ್ನಿರು, ರಾಕ್ಷಸ ನೀನು. ಬನ್ನಿ ಎಲ್ರು ಇಲ್ಲಿಂದ ಹೋಗೋಣ. ಅರೆ ಮೇಡಮ್, ಎಲ್ಲಿ ಹೋಗ್ತಿದ್ದೀರಿ ನೀವು? ಎಲ್ಲಿ ಹೋಗ್ತಿದ್ದೀರಿ? ಇದನ್ನೆಲ್ಲ ಇವರು ಮಾಡಕ್ಕೆ ಹೇಳಿದ್ದು ಮೇಡಮ್. ಹಿಂದಕ್ ಬನ್ನಿ, ಹಿಂದಕ್ ಬನ್ನಿ. ನಾನು ಪುನಃ ಯಾವತ್ತೂ ಹೀಗೆ ಮಾಡಲ್ಲ. ಮೇಡಮ್ ಮೇಡಮ್ ಮೇಡಮ್, ಇನ್ನು ಒಬ್ಬನೇ ಕೂತ್ಕೊಂಡು ನಿನಗೆ ನೀನು ಟ್ರೈನಿಂಗ್ ಕೊಡು, ತಿಳಿತಾ? ಎಷ್ಟು ನೆಮ್ಮದಿ ಅಲ್ವಾ ಜೀವನದಲ್ಲಿ. ಹೀಗೆ ಮಲ್ಕೊಂಡೇ ಬೆಳಗಿನಿಂದ ಸಂಜೆ ತನಕ ಕಳಿಬೇಕು. ಮೇಡಮ್ ನಮಗೆ ತಿನ್ನೋಕೆ ಕೊಡ್ತಾ ಇರ್ಬೇಕು, ಮತ್ತೆ ನಾವು ತಿಂತ ನಿದ್ದೆ ಮಾಡ್ತಾ ಇರ್ಬೇಕು. ಅಲ್ಲಯ್ಯೋ, ಈ ಬೌಲ್ಗೂ ಕಾಲಿದ್ದಿದ್ರೆ ಇದು ಸ್ವತಃ ನನ್ ಬಳಿಗೆ ನಡ್ಕೊಂಡ್ ಬರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಬನ್ನಿ, ನೀನು ನೀರು ಕುಡಿಯೋದಕ್ಕೆ ಹೇಳ್ತೀಯ ಈಗ? ನನ್ನದೊಂದು ಕೆಲಸ ಮಾಡ್ಬೋದಾ?
ಅರೇ ಸುಮ್ನಿರಿ, ಬನ್ನಿ, ನೀನು ಆರಾಮವಾಗಿ ನೀರು ಕುಡಿಯಕ್ಕೆ ಹೋಗು. ಮತ್ತೆ ನನಗೆ ಒಂದು ಗ್ಲಾಸ್ ಜ್ಯೂಸ್ ತಗೊಂಬಾ, ತಿಳಿತಾ? ಪ್ಲೀಸ್. ಅಲ್ಲಯ್ಯ, ಬಾಯಿ ಮುಚ್ಚಿ ನಿಮ್ಮ ಕೆಲಸ ಮಾಡಿ. ಮೇಡಮ್ ನೋಡಿದ್ರೆ ಮತ್ತೊಮ್ಮೆ ಗದ್ದು ಸಿಂಗ್ ಬರ್ತಾನೆ. ಬೇಡ.